ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀವಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು. ಈ ಮಾಸ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಮಾಡೋದ್ರಿಂದ ಅದೃಷ್ಟ ಸಿಗುತ್ತೆ, ಯಾವ ಕೆಲಸ ಮಾಡದೇ ಇರೋದು ಒಳ್ಳೆಯದು, ಯಾವ ರಾಜಯೋಗ ಇದೆ ಅಥವಾ ಗಂಡಾಂತರ ಇದೆಯಾ, ಅದಕ್ಕೆ ಮಾಡಬೇಕಾದಂಥ ಪರಿಹಾರಗಳೇನು, ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಇದು ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಮಕರ ರಾಶಿ ಅಂದರೆ ಉತ್ತರಾಷಾಢ ನಕ್ಷತ್ರದ 2, 3, 4 ಪಾದಗಳು ಹಾಗೂ ಶ್ರವಣ ನಕ್ಷತ್ರದ ಎಲ್ಲ 4 ಪಾದಗಳು ಮತ್ತು ಧನಿಷ್ಠ ನಕ್ಷತ್ರದ ಮೊದಲ 2 ಪಾದಗಳು ಬರ್ತಕ್ಕಂಥದ್ದು. ಮಕರ ರಾಶಿಯವರ ಶುಭ ವರ್ಣ ಬಂದು ನೀಲಿ, ಕೆಂಪು, ಬಿಳುಪು ಮತ್ತು ಮಿಶ್ರವರ್ಣ ಅಂತ ಹೇಳ್ತೇನೆ. ಶುಭ ದಿನಗಳು ಬಂದು ಮಕರ ರಾಶಿಯವರಿಗೆ ಶನಿವಾರ, ಶುಕ್ರವಾರ ಮತ್ತು ಬುಧವಾರ ಆಗಿರುತ್ತೆ. ಶುಭ ಸಂಖ್ಯೆ 5, 6 ಮತ್ತು 8 ಆಗಿರುತ್ತೆ. ಶುಭ ರತ್ನ ಬಂದು ನೀಲಮಣಿ ಅಥವಾ ವಜ್ರವನ್ನು ಇವರು ಧರಿಸ್ಕೋಬಹುದು. ಉಪಾಸನ ಅಂದರೆ ಲಕ್ಷ್ಮೀನಾರಾಯಣ ಸ್ವಾಮಿ ಆಗುತ್ತೆ. ಇವರು ದೇವರು ಯಾವ ದೇವರನ್ನು ಕೈ ಮುಗಿಬೇಕಂದ್ರೆ ಲಕ್ಷ್ಮೀನಾರಾಯಣ. ಶುಭ ದಿಕ್ಕು ಬಂದು ದಕ್ಷಿಣ ದಿಕ್ಕಿರುತ್ತೆ. ಇವರು ಯಾವುದೇ ರತ್ನವನ್ನು ಧರಿಸುವುದಕ್ಕಿಂತ ಮುಂಚೆ ಯಾವ ಗ್ರಹ ಪ್ರಗತಿಗಳು ಯಾವ ಸ್ಥಾನದಲ್ಲಿದೆ, ಬಾಧಕದಲ್ಲಿ ಇದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಅನಂತರದಲ್ಲಿ ರತ್ನವನ್ನು ಧರಿಸಿಕೊಳ್ಳೋದು ಉತ್ತಮವಾಗಿರುತ್ತೆ. ಹಾಗೆ ಸೆಪ್ಟೆಂಬರ್ ತಿಂಗಳ ಮಾಸದಲ್ಲಿ ಇರುವವರಿಗೆ ಇರ್ತಕ್ಕಂಥ ಬದಲಾವಣೆಗಳು, ಅದರಿಂದ ಆಗ್ತಕ್ಕಂಥ ಲಾಭಗಳೇನು ಅಂತ ನೋಡೋದಾದರೆ, ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಏನಾದರೂ ಕೋರ್ಟ್ ಕೇಸ್ ಇತ್ತು ಅಥವಾ ಶತ್ರುಗಳು ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಅವರನ್ನು ಜಯಿಸಬೇಕು, ಅವ್ರ ಮುಂದೆ ಜಯ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ 100ಕ್ಕೆ 100% ಈ ಮಾಸದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಹಿಂದೆಂದೂ ಕೇಳರಿಯದಂಥ ಜಯ ಅಂತಕ್ಕಂಥದ್ದು ಅವರಿಗೆ ಪ್ರಾಪ್ತಿಯಾಗುತ್ತೆ. ಶುಭ ವಾರ್ತೆಯನ್ನು ಈ ಮಾಸದಲ್ಲಿ ನೀವು ಖಂಡಿತವಾಗ್ಲೂ ಕೂಡ ಕೇಳ್ತೀರಿ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಒಂದು ಹಂತದಲ್ಲಿ ಇಷ್ಟು ದಿನ ಹೋಗ್ತಾ ಇದ್ದರೆ ಇನ್ನೊಂದು ಹಂತಕ್ಕೆ ಈ ಮಾಸದಿಂದ ಹೋಗುತ್ತೆ. ಹಾಗೆ ಒಂದಷ್ಟು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಈ ಮಕರ ರಾಶಿಯವರು ಇದ್ದಾಗ ಕೈ ಬಿಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ನೀವು ಏನೋ ಮಾಡೋದಕ್ಕೆ ಹೋಗಿ ಇನ್ನೊಂದೇನೋ ಆಗುತ್ತೆ. ಒಬ್ಬರೇ ಒಂಟಿಯಾಗಿ ಕಷ್ಟಪಟ್ಟು ಮಾಡಿದಾಗ ಮಾತ್ರ ಮಕರ ರಾಶಿಯವರಿಗೆ ಸಕ್ಸಸ್. ಪಾರ್ಟ್ನರ್ಶಿಪ್ ಮಾಡಿದಾಗ ಲಾಸ್ ಆಗಿಬಿಡುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ, ಕಂಕಣ ಭಾಗ್ಯ ಅಂತಕ್ಕಂಥದ್ದು ಈ ಮಾಸದಲ್ಲಿ ಕೂಡಿ ಬರುತ್ತೆ. ಸಂತಾನ ಫಲ ನಿರೀಕ್ಷೆಯಲ್ಲಿರುವವರಿಗೆ ಈ ಮಾಸದಲ್ಲಿ ಮಿಶ್ರ ಫಲ ಅಂತ ಹೇಳ್ತೇನೆ. ಮೊದಲ 15 ದಿವಸ ಚೆನ್ನಾಗಿತ್ತು ಅಂತಂದರೆ ನೆಕ್ಸ್ಟ್ 15 ದಿವಸ ಚೆನ್ನಾಗಿಲ್ಲ ಅಂತ ಹೇಳ್ತೇನೆ. ಹಾಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಕಮ್ಮಿ ಆಗ್ತಕ್ಕಂಥ ಲಕ್ಷಣಗಳು ಇರುತ್ತೆ. ಮಕರ ರಾಶಿ ನಿಮ್ಮ ಮಕ್ಕಳು ಯಾರಾದರೂ ಇತ್ತು ಅಂದರೆ ಈ ಮಾಸದಲ್ಲಿ ನೀವು ಅವರ ಬೆನ್ನ ಹಿಂದೆ ನಿಂತು ಅವರಿಗೆ ಓದಿನಲ್ಲಿ ಸಹಾಯ ಮಾಡಬೇಕಾಗುತ್ತೆ. ಆಗ ಮಾತ್ರ ಅವರು ಓದೋದಕ್ಕೆ ಆಸಕ್ತಿ ವಹಿಸುತ್ತಾರೆ. ಹಾಗೆ ಅನಿರೀಕ್ಷಿತವಾಗಿ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ಏನಾದರೂ ಕೋರ್ಟ್ನಲ್ಲಿತ್ತು, ಕೇಸ್ ಇತ್ತು ಅಂದರೆ ಎಲ್ಲ ಕ್ಲಿಯರ್ ಆಗಿ ಆಸ್ತಿ ಲಾಭ ಆಗುತ್ತೆ. ಹಾಗೆ ಹಿರಿಯರಲ್ಲಿ ಅನವಶ್ಯಕವಾಗಿ ವಾದವನ್ನು ಮಾಡಿ ಅವರ ಕೋಪಕ್ಕೆ ಗುರಿಯಾಗತಕ್ಕಂಥ ಲಕ್ಷಣಗಳು ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಅವರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ವಾಗ್ವಾದ ಅವರ ಹತ್ರ ಮಾಡೋದಕ್ಕೆ ಹೋಗಬೇಡಿ, ಖಂಡಿತ ಶುಭವಾಗುತ್ತೆ. ತಂದೆ ಹಾಗೂ ಗುರುವಿನ ಸೇವೆಯನ್ನು ನೀವು ಮಾಸದಲ್ಲಿ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ಮಕರ ರಾಶಿಯವರು ಕೂಡ ತಂದೆ ತಾಯಿಯರ ಸೇವೆಯನ್ನು ಮಾಡಿ, ಹಾಗೆ ಗುರುವಿನ ಸೇವೆಯನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಹಾಗೂ ಅವರ ಆಶೀರ್ವಾದ ಪಡೆತಕ್ಕಂಥ ಕೂಡ ಈ ಮಾಸದಲ್ಲಿ ನಿಮಗೆ ಬಹುಮುಖ್ಯ ಆಗುತ್ತೆ. ಯಾಕಂದರೆ ನಿಮ್ಮದು ಸ್ವಲ್ಪ ವರ್ತನೆಗಳು ಅಂತಕ್ಕಂಥದ್ದು, ನೀವು ಒಳ್ಳೆಯ ವ್ಯಕ್ತಿಗಳೇ, ಬಟ್ ಮೃದುವಾಗಿ ಮಾತಾಡುವ ಬದಲು ಸ್ವಲ್ಪ ಕಟುವಾಗಿ ಮಾತಾಡ್ತಾ ಇರ್ತೀರಿ. ಕೆಲವೊಬ್ಬರು ಈ ಕಟುವಾಗಿ ಮಾತಾಡ್ತಕ್ಕಂಥದ್ದು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯತಕ್ಕಂಥದ್ದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ಗುರುಗಳಿಂದ ನೀವು ಕಲಿಬೇಕಾಗುತ್ತೆ. ಅವರ ಸೇವೆ ಮಾಡಿದಾಗ ಮಾತ್ರ ನಿಮಗೆ ಒಂದಷ್ಟು ನೆಮ್ಮದಿ, ಶಾಂತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಬಿಸಿಲಿಗೆ ಹೋದಾಗ ಸ್ವಲ್ಪ ನಿಶಕ್ತಿ ಆಗುವಂಥ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಇರುತ್ತೆ. ಹಾಗಾಗಿ ಎಲ್ಲೋ ಹೋಗೋದಾದರೆ ಕೂಡ ಒಂದಷ್ಟು ಗ್ಲುಕೋಸ್ ಅಥವಾ ನೀರು ಏನಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಹಾಗೆ ಈ ಪ್ರವಾಸ ಹೋಗ್ತಕ್ಕಂಥ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಇರುತ್ತೆ. ಈಗಾಗಲೇ ಹೇಳಿದ ಹಾಗೆ ಸ್ವಲ್ಪ ನಿಶಕ್ತಿಯಾದ ಬೆಟ್ಟಕ್ಕೆ ಹತ್ತಿದ ಮೇಲೆ ಸುಸ್ತಾಗುವಂಥ ಲಕ್ಷಣಗಳು ಎಲ್ಲವೂ ಮುಂದಕ್ಕೆ ಹೋಗ್ತಾರೆ. ನೀವು ಅಲ್ಲೇ ಕೂತಿರುವಂಥ ಲಕ್ಷಣಗಳಿರುತ್ತೆ. ಹಾಗಾಗಿ ಒಂದಷ್ಟು ನೀರು ನಿಮಗೆ ಏನು ಬೇಕು ಅದನ್ನೆಲ್ಲ ಪ್ರಿಪೇರ್ಡ್ ಆಗಿ ಒಂದಷ್ಟು ನೀವು ಹೋಗುವಂಥ ಪ್ರವಾಸಗಳಿಗೆ ಹೋಗಿ ಅಂತ ಹೇಳ್ತೇನೆ. ಬಹಳ ಟೈಮ್ನಿಂದ ಕಷ್ಟಪಟ್ಟು ಏನಾದರೂ ಕೆಲಸ ಮಾಡ್ತಾಯಿದ್ರೆ
ಅಥವಾ ವ್ಯಾಪಾರ ಮಾಡ್ತಾ ಇದ್ದೀರಿ, ಜನಗಳು ನಿಮ್ಮ ವ್ಯಾಪಾರಕ್ಕೆ ಸ್ಥಳಕ್ಕೆ ಬರ್ತಾ ಇಲ್ಲ, ವ್ಯಾಪಾರಗಳು ಆಗ್ತಾ ಇಲ್ಲ ಅಂದರೆ ಈ ಮಾಸದಲ್ಲಿ ನೀವು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಬೆಲೆ ಸಿಗ್ತಕ್ಕಂಥ ಮಾಸ ಅಂತ ಹೇಳ್ತೇನೆ. ಹಾಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ಶತ್ರುಗಳು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ಮ ಕೆಲಸ ಯಾವುದೇ ಇದ್ರೂ ಹಂತಕ್ಕೂ ನಿಮ್ಮನ್ನು ಚುಚ್ಚಿ ಮಾತಾಡ್ತಾರೆ. ಶತ್ರು ಬಾಧೆ ಬೆನ್ನ ಹಿಂದೆ ಮಾತಾಡ್ತಕ್ಕಂಥ ಶತ್ರುಗಳಿದ್ದಾರೆ, ಹಿತಶತ್ರುಗಳಿದ್ದಾರೆ. ಹಾಗೂ ಮನೆಯಲ್ಲಿ ಯಾರೋ ಏನೋ ಮಾತು ಬಿಟ್ಟಿದ್ದಾರೆ, ನಮಗೆ ನಮ್ಮ ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾರೋ ಏನೋ ಮಾತು ಬಿಟ್ಟಿದ್ದಾರೆ, ನಮಗೆ ಸಂಬಂಧಿಕರು ಏನೋ ಮಾತಾಡಿಬಿಟ್ಟಿದ್ದಾರೆ. ಈ ರೀತಿ ನಿಮ್ಮ ಮನಸ್ಥಿತಿಯಲ್ಲಿ ಏನಾದರೂ ಇತ್ತು ಅಂದರೆ, ಅಥವಾ ಮನೆಗೆ ದಟ್ಟ ದಾರಿದ್ರ್ಯತನ ಬಂದಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಏಳಿಗೆ ಇಲ್ಲ, ಬರೀ ಸಾಲ ಬಾಧೆ ಅಂತಕ್ಕಂಥದ್ದು ಕಾಡ್ತಾ ಇದೆ, ಆರೋಗ್ಯ ಸಮಸ್ಯೆಗಳು ಮನೆಯಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ, ಇನ್ನು ಒಂದು ಗಾಡಿ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಮನೆ ತಗೊಳ್ಳೋಕ್ಕಾಗ್ತಾ ಇಲ್ಲ, ಈ ರೀತಿ ಕಟುವಾಗಿರ್ತಕ್ಕಂಥ ವಾತಾವರಣ ನಿಮ್ಮ ಮನೆಯಲ್ಲಿ ಏನಾದರೂ ಇತ್ತು ಅಂದರೆ ಈ ಮಾಸದಲ್ಲಿ ವಿಶೇಷವಾಗಿ ನವರಾತ್ರಿಗಳು ಬರುತ್ತೆ. ಈ ನವರಾತ್ರಿಯ ಸಂದರ್ಭದಲ್ಲಿ ಮನೆಯಲ್ಲೇ ಮಾಡಬಹುದಾದಂತಹ ಒಂದು ತಂತ್ರ ಒಂದಿದೆ, ಅದನ್ನು ನಾನು ತಿಳಿಸ್ಕೊಡ್ತೇನೆ. ಅದನ್ನು ಖಂಡಿತವಾಗಲೂ ನೀವು ಮನೆಯಲ್ಲಿ ಮಾಡಿ, ಇದರಿಂದಾಗಿ ಅತ್ಯಂತ ಶುಭದಾಯಕವಾದ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಯಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶುಭವಾಗುತ್ತೆ, ಹಾಗೆ ಎಲ್ಲದರಲ್ಲೂ ಕೂಡ ನಿಮಗೆ ಲಾಭ ಆಗುತ್ತೆ. ಆ ತಂತ್ರ ಏನು ಅಂತ ಹೇಳಿ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ. ಮೊದಲನೇದಾಗಿ ಮಕರ ರಾಶಿಯವರ ಮಾಸ ಭವಿಷ್ಯ ಪೂರ್ಣವಾಗಿ ನೋಡಿಕೊಂಡು ಆನಂತರದಲ್ಲಿ ಈ ಭಾಗಕ್ಕೆ ಹೋಗೋಣ. ಹಾಗೆ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥ ಒಂದು ಮಕರ ರಾಶಿಯವರು ಯಾರಾದರೂ ಇತ್ತು ಅಂದರೆ, ಅಥವಾ ಸರ್ಕಾರಿ ರಾಜಕಾರಣಿಗಳು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇರುವಂಥವರು, ಈ ಮಾಸ ಅತ್ಯಂತ ಶುಭದಾಯಕವಾಗಿರುತ್ತೆ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತೀರಲ್ಲ, ಇದರಿಂದಾಗಿ ನಿಮಗೆ ಜನ ಮನ್ನಣೆ, ಪ್ರಶಂಸೆ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಅಥವಾ ಅಡ್ಡದಾರಿಯಲ್ಲಿ ಹೋಗುವಂಥವರು, ಶಾರ್ಟ್ ಕಟ್ ತಗೊಳ್ಳುವಂಥವರಿಗೆ ಖಂಡಿತವಾಗಲೂ ಕೂಡ ಒಂದಷ್ಟು ರೇಟ್ಗಳಾಗತಕ್ಕಂಥ ಲಕ್ಷಣಗಳು ಈ ಮಾಸದಲ್ಲಿ ಇರುತ್ತೆ. ಎಚ್ಚೆತ್ತಿ ಅಂತ ಹೇಳ್ತೇನೆ. ಇವತ್ತಿಂದಾದರೂ ಸರಿ ದಾರಿಯಲ್ಲಿ ನಡೆಯುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ನಿಧಾನವಾಗಿ ನಿಮ್ಮ ಒಂದಷ್ಟು ಕೆಲಸ ಕಾರ್ಯಗಳು ಅಂದರೆ, ಒಂದು ಗಿಡ ನೆಟ್ಟಿರ್ತೀರಿ, ಅದು ಹಣ್ಣು ಬಿಡುವಂಥ ಟೈಮ್ ಈ ಮಾಸ ಅಂತ ಹೇಳ್ತೇನೆ. ಹಾಗೆ ಪ್ರೇಮಿಗಳಿಗೂ ಕೂಡ ಈ ಮಾಸ ಉತ್ತಮವಾಗಿರುತ್ತೆ. ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ವ್ಯಾಪಾರಿಗಳೆಲ್ಲರಿಗೂ ಕೂಡ ಈ ಮಾಸ ಮಧ್ಯಮ ಫಲವನ್ನು ಕೊಟ್ಟು, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳು ಸ್ವಲ್ಪ ನಷ್ಟವನ್ನು ಈ ಮಾಸ ಕೊಡಬಹುದು. ಡಾಕ್ಟರ್, ಇಂಜಿನಿಯರ್ಸ್ ಇವರೆಲ್ಲರಿಗೂ ಕೂಡ ನಷ್ಟ ಜಾಸ್ತಿ ಇದೆ. ಈ ಮಾಸದಲ್ಲಿ ಸ್ವಲ್ಪ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪ್ರತಿನಿತ್ಯ ಜಪ ಮಾಡಿಕೊಳ್ಳಿ. ಹಾಗೆ ಒಂದು ಮಂತ್ರ, ಓಂ ನಮೋ ಭಗವತಿ ವಾಸುದೇವಾಯ ಅಂತಕ್ಕಂಥ ಮಂತ್ರವನ್ನು ಪ್ರತಿನಿತ್ಯ ದಿನನಿತ್ಯ ಒಂದು 108 ಬಾರಿಯಾದರೂ ಜಪ ಮಾಡ್ಕೊಳ್ಳಿ. ಈ ಮಾಸದಲ್ಲಿ ಶುಭ ಫಲಗಳು 100ಕ್ಕೆ 30ರಷ್ಟು ಶುಭ ಇತ್ತು ಅಂದರೆ 70ರಷ್ಟು ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ಮೊದಲ 17 ದಿನ ಸ್ವಲ್ಪ ಮಿಶ್ರ ಫಲಗಳೇ ಇರುತ್ತೆ. ನೆಕ್ಸ್ಟ್ ಉಳಿದ ಭಾಗ ಏನಿರುತ್ತಲ್ಲ, ಸ್ವಲ್ಪ ಶುಭವಾದಂಥ ಫಲಗಳು ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ಇರುವಂಥದ್ದು. ಹಾಗೆ ಈ ಮಾಸದಲ್ಲಿ ಮಾಡಬಹುದಾದ ತಂತ್ರದ ಬಗ್ಗೆ ಈಗಾಗಲೇ ತಿಳಿಸ್ತಾ ಇದ್ದೆ. ತಂತ್ರ ಏನಪ್ಪ ಅಂತಂದರೆ, ವಿಶೇಷವಾದ ಪಂಚದೀಪವನ್ನು ಮನೆಯಲ್ಲಿ ಹಚ್ಚುವಂಥದ್ದು. ಈ ಪಂಚದೀಪಗಳು ಅಂದರೆ 5 ದೀಪಗಳು ಹಚ್ಚಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲ. 5 ರೀತಿಯ ಎಣ್ಣೆಗಳನ್ನು ಸಮನಾಗಿ ಮಿಶ್ರ ಮಾಡಿ 2 ದೀಪವನ್ನು ಮನೆಯಲ್ಲಿ ಹಚ್ಚಬೇಕಾಗುತ್ತೆ. ಈ ದೀಪವನ್ನು ಈ ಒಂದು ನವರಾತ್ರಿ ಸಂದರ್ಭದಲ್ಲಿ 9 ದಿನ ಹಾಗೂ ವಿಜಯದಶಮಿ 1 ದಿನ 10 ದಿನಗಳ ಕಾಲ ಮನೆಯಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಅಂದರೆ ಸೂರ್ಯೋದಯ ಆಗತಕ್ಕಂಥ ಸಂದರ್ಭದಲ್ಲಿ ಈ ಒಂದು ದೀಪವನ್ನು ಹಚ್ಚೋದರಿಂದ ಮನೆಗೆ ಇರ್ತಕ್ಕಂತಹ ಎಲ್ಲ ಕಷ್ಟಗಳು ಕೂಡ ಪರಿಪೂರ್ಣವಾಗಿ ದೂರ ಆಗುತ್ತೆ. ಯಾವ ಥರದ ಕಷ್ಟಗಳು ದೂರ ಆಗುತ್ತೆ ಅಂದರೆ, ವಿಶೇಷವಾದಂಥ ಮೊದಲನೆಯದಾಗಿ ಒಂದು ಮಾಟ ಮಂತ್ರದ ದೋಷಗಳಿರುತ್ತೆ. ಅಂದರೆ ಯಾವುದೇ ಮನೆಗೆ ಮಾಟ ಮಂತ್ರ ಆಗಿ ಈ ಮನೆ ಏಳಿಗೆ ಆಗ್ತಾ ಇಲ್ಲ, ಜನರ ಕೆಟ್ಟ ದೃಷ್ಟಿ ಈ ಮನೆಯ ಮೇಲಿತ್ತು ಅಂದರೆ ಖಂಡಿತವಾಗ್ಲೂ ಈ ಸಣ್ಣ ತಂತ್ರವನ್ನು ಮನೆಯಲ್ಲಿ ಮಾಡೋದ್ರಿಂದ ಶುಭವಾಗುತ್ತೆ. ಹಾಗೆ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಏನಾದರೂ ಬಹುತೇಕ ಕಾಡ್ತಾ ಇತ್ತು ಅಂದರೆ ಆರೋಗ್ಯ ಸಮಸ್ಯೆಗಳು ತುಂಬ ಬೇಗ ನಿವಾರಣೆ ಆಗತಕ್ಕಂಥದ್ದು ಆಗುತ್ತೆ. ಇದರ ಜೊತೆಯಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರೂ ಶ್ರಮ ವಹಿಸಿ ವ್ಯಾಪಾರ ಮಾಡ್ತಾ ಇದ್ರೂ ಕೂಡ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರೆ ಈ ತಂತ್ರವನ್ನು ಮನೆಯಲ್ಲಿ ಮಾಡಿ. ಇದರ ಜೊತೆಯಲ್ಲಿ ಶತ್ರುಗಳಿಂದ ನಿಮಗೆ ಏನಾದರೂ ತೊಂದರೆ ಆಗ್ತಾ ಇದ್ದರೆ, ಶತ್ರುಗಳು ನಿಮಗೆ ಪದೇ ತಂಟೆ ತಕರಾರು ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಪಾಡಿಗೆ ನೀವಿದ್ರೂ ಪುನಃ ಬಂದು ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ಕೆಲಸಕ್ಕೆ ಹೋಗ್ತಾ ಇದ್ರೂ ಕೂಡ ಅಡೆತಡೆಗಳು ನಿಮ್ಮ ಶತ್ರುಗಳು ಮಾಡ್ತಾ ಇದ್ದಾರೆ. ತಂತ್ರವನ್ನು ಮಾಡಿ ಹಾಗೆ ದಾಂಪತ್ಯ ಜೀವನದಲ್ಲಿ ಏನಾದರೂ ಬಿರುಕು ಮೂಡ್ತಾ ಇದ್ದರೆ, ಇಬ್ಬರು ಕೂಡ ಗಂಡ ಹೆಂಡತಿ ಮದುವೆಯಾಗಿ ಭಾಳ ವರ್ಷಗಳೇ ಕಳೆದಿದ್ದರೂ ಕೂಡ ಇನ್ನೂ ಸಾಮರಸ್ಯ ಇಲ್ಲ, ಪ್ರತಿನಿತ್ಯ ಮನೆಯಲ್ಲಿ ಗಲಾಟೆ, ಅತ್ತೆ ಸೊಸೆ ಗಲಾಟೆ ಆಗ್ತಾ ಇದ್ದರೆ, ನಾದಿನಿಯಿಂದ ಕಿರುಕುಳ ಆಗ್ತಾ ಇದ್ದರೆ, ಇದೇ ರೀತಿ ಮನೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗದೇ ಇರತಕ್ಕಂಥ ವಿಷಯ ಕೂಡ ಮನೆಯಲ್ಲಿ ನಿರ್ಮಾಣ ಆಗಬಹುದು. ಎಲ್ಲವೂ ಕೂಡ ಈ ತಂತ್ರವನ್ನು ಮನೆಯಲ್ಲಿ ಯಾರಾದರೂ ಒಬ್ಬರು ಮಾಡಿ
ನಮ್ಮ ಮನೆ ನೆಮ್ಮದಿಯಾಗಿರಬೇಕು ಅನ್ನೋ ಉದ್ದೇಶ ಇರ್ತಕ್ಕಂಥ ಮನೆಯಲ್ಲಿ ಒಬ್ಬರು ಈ ತಂತ್ರವನ್ನು ಮಾಡಿದರೆ ಆಯಿತು ಅಂದರೆ ಖಂಡಿತವಾಗ್ಲೂ ನವರಾತ್ರಿ ಸಂದರ್ಭದಲ್ಲಿ ಯಾವುದೇ ದುಷ್ಟಶಕ್ತಿ ನಿಮ್ಮ ಮನೆಯಲ್ಲಿ ವಾಸ ಇತ್ತು ಅಂದರೂ ಕೂಡ ಖಂಡಿತವಾಗ್ಲೂ ಮನೆಯನ್ನು ಬಿಟ್ಟು ಹೊರಗೆ ಹೋಗುತ್ತೆ. ಅಷ್ಟು ವಿಶೇಷವಾದಂಥ ಅಖಂಡವಾದಂಥ ಒಂದು ತಂತ್ರ ಪರಿಹಾರ ಇದಾಗಿರುತ್ತೆ. ಮನೆಯಲ್ಲಿ ನೆಮ್ಮದಿ ಇಲ್ಲದಂಥ ವಾತಾವರಣ ಎಲ್ಲ ಇರುತ್ತೆ. ಊಟ ತಿಂಡಿ ಎಲ್ಲನೂ ಇರುತ್ತೆ, ಸ್ವಂತ ಮನೆ ಇರುತ್ತೆ, ಆದರೂ ಕೂಡ ಏನೋ ಒಂದು ಭಯ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಕಾಡ್ತಾ ಇರುತ್ತೆ. ಈ ರೀತಿ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಇದ್ದಾಗ ಖಂಡಿತವಾಗ್ಲೂ ಈ ತಂತ್ರ ಪರಿಹಾರಗಳನ್ನು ನೀವು ಮಾಡಬೇಕಾಗುತ್ತೆ. ವಿದ್ಯಾಭ್ಯಾಸ ಮಕ್ಕಳು ಮಾಡ್ತಾ ಇಲ್ಲ, ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಇನ್ನಿತರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ತಂತ್ರವನ್ನು ಮಾಡಿ ನೋಡಿ. 100ಕ್ಕೆ 100% ನಿಮ್ಮ ಮನೆಯಲ್ಲಿ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಪರಿಹಾರ ಆಗುತ್ತೆ. ಆ 5 ರೀತಿಯಾಗಿರ್ತಕ್ಕಂಥ ಎಣ್ಣೆಗಳು ಯಾವುವು ಅಂತ ಹೇಳಿ ಬಹಳ ಕುತೂಹಲದಿಂದ ಕಾಯ್ತಾ ಇರ್ತೀರಿ. ಆ 5 ಎಣ್ಣೆಗಳು ಯಾವುವು ಅಂದರೆ ಮೊದಲನೇದಾಗಿ ಎಳ್ಳೆಣ್ಣೆ, ಎರಡನೆಯದಾಗಿ ಒಂದು ತುಪ್ಪ, ಅದಕ್ಕೆ ಬೆರೆಸ್ಕೋಬೇಕಾಗುತ್ತೆ. ಮೂರನೇ ಎಣ್ಣೆ ಹಿಪ್ಪೆ ಎಣ್ಣೆ ಹಾಕ್ಕೋಬೇಕು. ಹಿಪ್ಪೆ ಎಣ್ಣೆ ಅಂದರೆ ನಿಮ್ಮ ಗ್ರಂಥಿಗೆ ಅಂಗಡಿಗಳಲ್ಲಿ ಇದು ಸುಲಭವಾಗಿ ಸಿಗುತ್ತೆ. ಹಾಗೂ 4ನೇ ಎಣ್ಣೆ ಬೇವಿನ ಎಣ್ಣೆ, 5ನೇ ಎಣ್ಣೆ ಹರಳೆಣ್ಣೆ. ಈ 5 ಎಣ್ಣೆಗಳನ್ನು ಸಮನಾಗಿ ಮಿಶ್ರ ಮಾಡಿ ಒಂದು ಕೆಂಪು ಬತ್ತಿಯನ್ನು, ಅಂದರೆ ಸಾಮಾನ್ಯವಾಗಿ ಬಿಳಿ ಬಣ್ಣದ ಬತ್ತಿ ಇರುತ್ತೆ, ಅದರ ಬದಲು ಕೆಂಪು ಬತ್ತಿಯನ್ನು ಹೇಗೆ ಮಾಡೋದು, ಸ್ವಲ್ಪ ಕುಂಕುಮವನ್ನು ಹಾಕಿ ಬತ್ತಿಯನ್ನು ಕೈಯಲ್ಲಿ ಈ ರೀತಿ ಉಜ್ಜಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಕೆಂಪು ಬಣ್ಣದ ಬತ್ತಿಯನ್ನು ಇದಕ್ಕೆ ಹಚ್ಚಬೇಕು. ಮನೆಯಲ್ಲಿ ಕನಿಷ್ಠ ಪಕ್ಷ ಅಂದರೂ ಕೂಡ 2 ದೀಪವನ್ನು ಹಚ್ಚಬೇಕು. ಸಾಧ್ಯವಾದಷ್ಟು 5 ದೀಪವನ್ನಾದರೂ ಹಚ್ಚಬಹುದು. ಈ ರೀತಿ ದೀಪವನ್ನು ಒಂದು ಸೂರ್ಯೋದಯ ಆಗ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಬೆಳಗ್ಗೆ 6:30 ಸಂದರ್ಭದಲ್ಲಿ ಮನೆಯನ್ನು ಶುಭ್ರ ಮಾಡಿ ಗುಡಿಸಿ ಒರೆಸಿ ಈ ದೀಪವನ್ನು ಮನೆಯಲ್ಲಿ ಹಚ್ಚಬೇಕಾಗುತ್ತೆ. ಈ ತಂತ್ರವನ್ನು ಮಾಡಲಿಕ್ಕೆ ವಿಶೇಷವಾದಂಥ ಯಂತ್ರವು ಕೂಡ ಸಿಗುತ್ತೆ. ಕಾರ್ಯಸಿದ್ಧಿ ಯಂತ್ರ ಅಂತ ಯಂತ್ರವನ್ನು ಗಿಡಮೂಲಿಕೆಗಳಿಂದ ಮಾಡಿಕೊಡ್ತಾರೆ. ಓಕೆ, ನೋಡೋದ್ರಲ್ಲ ಇವತ್ತಿನ ಈ ಮಕರ ರಾಶಿ ಭವಿಷ್ಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೆಲ್ಲ ನೋಡ್ತಾ ಇದ್ದಾರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದ.